ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ FLN ಫೌಂಡೇಶನಲ್ ಲಿಟರಸಿ ಆ್ಯಂಡ್ ನ್ಯೂಮರಸಿ ಅನುಬಂಧ 4 ಸಂಬಂಧಪಟ್ಟಂತಹ ಈ ಒಂದು ಫಾರ್ಮ್ಯಾಟನ್ನು ಯಾವ ರೀತಿಯಾಗಿ ತುಂಬೋದು ಅಂತ ಹೇಳಿಬಿಟ್ಟು ನೋಡೋಣ. ಬಹಳಷ್ಟು ಜನರಿಗೆ ಈ ಫಾರ್ಮ್ಯಾಟ್ ತುಂಬೋದಲ್ಲಿ ಬಹಳಷ್ಟು ಗೊಂದಲವನ್ನು ಅವರು ಫೇಸ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಬಹಳಷ್ಟು ಸಿಂಪಲ್ ಆಗಿದೆ ಈ ಫಾರ್ಮ್ಯಾಟ್. ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ, ಬಟ್ ಅದಕ್ಕೆ ಇನ್ನೂ ಈಸಿಯಾಗಿ ಈ ಫಾರ್ಮನ್ನು ತೊಗೊಂಬಂದಿದ್ದೀನಿ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು FN ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಫಾರ್ಮೆಟನ್ನು ಯಾವ ರೀತಿಯಾಗಿ ತುಂಬೋದು ಅಂತ ನೋಡಿದೆ. ಬಟ್ ಇದು ಶಾಲಾ ಹಂತದ್ದು. ಯಾವಾಗ ಕನ್ನಡ ಟೀಚರು ಅಂತ ಅಂದರೆ ಲಿಟರಸಿಗೆ ಸಂಬಂಧಪಟ್ಟಂಥ ಕಲಿಕಾಫಲಗಳು ತುಂಬಿದ ಮೇಲೆ, ನೆಕ್ಸ್ಟು ನ್ಯೂಮರಸಿಗೆ ಸಂಬಂಧಪಟ್ಟಂಥ ಕಲಿಕಾಫಲ ತುಂಬಿದ ಮೇಲೆ ಆ ಮಗು ಒಟ್ಟು ಎಷ್ಟು BB ಮತ್ತು B ಮತ್ತು P A ಅನ್ನು ತುಂಬಿದ್ದಾನೆ ತಗೊಂಡಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಫಾರ್ಮೆಟ್ ಆಗಿದೆ. ಸೊ ಬನ್ನಿ ನೋಡೋಣ. ಮೊದಲನೇದಾಗಿ ಇಲ್ಲಿ ಏನಿದೆ, ಶಾಲೆಯ ಹೆಸರಿದೆ. GHPS ನಿಮ್ಮ ಯಾವ ಶಾಲೆ ಇದೆಯಾ ಅದು. ತರಗತಿ 7ನೇ ತರಗತಿ ಅಂತ ನಾನು ಬರೆದಿದ್ದೀನಿ. ಸೊ ನಿಮ್ಮ ತರಗತಿಯನ್ನು ಬರೆದುಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿ ನೋಡಿ, ದಾಖಲಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮ 7ನೇ ಕ್ಲಾಸಲ್ಲಿ 25 ಜನ ಇದ್ದಾರೆ. ಅದರೊಳಗಡೆ FLN ಸಾಧಿಸಿದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 15, FLN ಸಾಧಿಸದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 10. ಸೊ ಟೋಟಲ್ ನಮಗೆ ನಮ್ಮ ದಾಖಲಾತಿ ಸಂಖ್ಯೆ ಸಿಗಬೇಕು 15, 10, 25. ಓಕೆ, ದಿನಾಂಕ ಯಾವ ದಿನದಂದು ನೀವು ಈ ಒಂದು ಹಿಂದೆ ಎಕ್ಸಾಮ್ ಮಾಡಿಬಿಟ್ಟು ಈ ಫಾರ್ಮನ್ನು ತುಂಬ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ನಾನು ಎಕ್ಸಾಂಪಲ್ ಆಗಿ 16/6/2025 ಅಂತ ಬರೆದಿದ್ದೀನಿ. ನೀವು ಯಾವ ದಿನ ಈ ಫಾರ್ಮೆಟನ್ನು ತುಂಬ್ತಾ ಇದ್ದೀರಾ, ಸೊ ಆ ಡೇಟನ್ನು ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಸದ್ಯಕ್ಕೆ 4 ಮಕ್ಕಳ ವಿವರವನ್ನು ಕೊಟ್ಟಿದ್ದೀನಿ. ಮೊದಲನೇದಾಗಿ ಅಶ್ವಿನಿ. ಸೊ ಅದಕ್ಕಿಂತ ಮುಂಚೆ ಇಲ್ಲೊಂದು ಕೆಲವೊಂದು ಪಾಯಿಂಟ್ಸ್ ಇದೆ ಹೇಳಕ್ಕೆ ಇಷ್ಟಪಡ್ತೀನಿ. 1ರಿಂದ FL ಕಲಿಕಾಫಲದಲ್ಲಿ ಅಂತಂದರೆ ಫೌಂಡೇಶನಲ್ ಲಿಟರಸಿ ಅಕ್ಷರಜ್ಞಾನದಲ್ಲಿ, ಬುನಾದಿ ಅಕ್ಷರಜ್ಞಾನದಲ್ಲಿ ಟೋಟಲ್ 9 ಕಲಿಕಾಫಲಗಳಿದ್ದಾವೆ. ಅದೇ FN ಫೌಂಡೇಶನ್ ನ್ಯೂಮರಸಿಯಲ್ಲಿ ಟೋಟಲ್ 8 ಕಲಿಕಾಫಲಗಳಿದೆ. ಈ ಒಂದು ಅಕ್ಷರಜ್ಞಾನದ ಒಂದು ಸಾಮರ್ಥ್ಯಗಳಲ್ಲಿ O1 ಇದು 0-1 ಅಲ್ಲ, O1 ಅಂತ ಅಂದರೆ ಓರಲ್ 1, ಓರಲ್ 2, ಓರಲ್ 3, ಓರಲ್ 4, ರೀಡಿಂಗ್ 1, ರೀಡಿಂಗ್ 2, ರೀಡಿಂಗ್ 3, ರೈಟಿಂಗ್ 1, ರೈಟಿಂಗ್ 2 ಅಂತಂದರೆ ಇದು ಓರಲ್ ಮೌಖಿಕವಾಗಿ, ರೀಡಿಂಗ್ ಓದುವುದು, ರೈಟಿಂಗ್ ಬರೆಯೋದಕ್ಕೆ ಸಂಬಂಧಪಟ್ಟಂಥ ಸಾಮರ್ಥ್ಯಗಳಾಗಿದೆ. ಸೊ ಬನ್ನಿ ನೋಡೋಣ ಈ ಒಂದು ಕಲಿಕಾಫಲಗಳನ್ನು ಯಾವ ರೀತಿಯಾಗಿ ನಾನು ಮಾರ್ಕ್ಸ್ಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ನಾನು ಇದಕ್ಕಿಂತ ಮುಂಚಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಏನಂತ ಹೇಳಿ, ಕಲಿಕಾಫಲಗಳು ಮತ್ತು ಅವುಗಳನ್ನು ಅನುಕೂಲಿಸಲು ಅನುಸರಿಸುವ ಕಾರ್ಯತಂತ್ರಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಒಂದ್ಸಲಿ ನೋಡ್ಕೊಂಡು ಬನ್ನಿ. ಸೊ ಇಲ್ಲಿ ಹೇಳ್ತೀನಿ ನಾನು ಯಾವ ರೀತಿಯಾಗಿ ಅಂತಂದರೆ, ಮೊದಲನೇದಾಗಿ ಅಶ್ವಿನಿ. ಸೊ ಇದಕ್ಕೆ ಈ ಒಂದು ಫಾರ್ಮ್ಯಾಟ್ ತುಂಬಕ್ಕಿಂತ ಮುಂಚೆ ನಾನೇನು ಮಾಡಿದ್ದೇನಪ್ಪ ಅಂತಂದರೆ FLN ರಿಲೇಟೆಡ್ ಆಗಿ ಒಂದು ಕ್ವಶನ್ ಪೇಪರನ್ನು ರೆಡಿ ಮಾಡಿದ್ದೆ. ಸೊ ಆ ಕ್ವಶನ್ ಪೇಪರ್ಸಲ್ಲಿ 9 ಕ್ವಶನ್ಸು ಅಕ್ಷರಜ್ಞಾನಕ್ಕೆ ತೊಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟು ಗಣಿತಕ್ಕೆ 8 ಕಲಿಕಾಫಲಗಳನ್ನು ತೊಗೊಂಡಿದ್ದೀನಿ. ಅದೇ 8 ಕ್ವಶನ್ಸನ್ನೇ ತೊಗೊಂಡಿದ್ದೀನಿ. ಓಕೆ, ಬನ್ನಿ ನೋಡೋಣ. ಸೊ ಮೊದಲನೇ ಇದರೊಳಗಡೆ A ಅನ್ನೋದನ್ನು ನಾನು ಯಾವ ರೀತಿಯಾಗಿ ಕೊಟ್ಟೆ ಅನ್ನೋದು ಪ್ರಶ್ನೆ. A ಅನ್ನೋದು ಅಂದರೆ ಏನು, B ಅನ್ನೋದಂದ್ರೇನು, P ಅಂದ್ರೇನು, BB ಅಂತ ಅಂದರೆ ಏನು ಅಂತ ಹೇಳ್ಬಿಟ್ಟು ಅಲ್ವಾ. ಸೊ BB ಅಂತ ಅಂದರೆ ಕನಿಷ್ಠ ಮಟ್ಟ, ಬಿಲೋ ಬೇಸ್. ಓಕೆ, ಕನಿಷ್ಠ ಮಟ್ಟ. ಅದೇ B ಅಂತ ಅಂದರೆ ಪ್ರಾಥಮಿಕ ಮಟ್ಟ, ಬೇಸಿಕ್ ಲೆವೆಲ್. P ಅಂತ ಅಂದರೆ ಪರ್ಫೆಕ್ಟ್, ಪ್ರಾವೀಣ್ಯತೆ. A ಅಂತ ಅಂದರೆ ಅಡ್ವಾನ್ಸ್, ಸುಧಾರಿತ ಮಟ್ಟದಲ್ಲಿದ್ದರೆ ಅದನ್ನು ನಾವು ಅಡ್ವಾನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸೂಚನೆ ಎಲ್ಲ ಫಾರ್ಮೆಟ್ ಕೆಳಗಡೆ ಕೊಟ್ಟಿದ್ದಾನೆ. ಕನಿಷ್ಠ ಅಂದರೆ BB, ಪ್ರಾಥಮಿಕ ಅಂದರೆ B, ಪ್ರಾವೀಣ್ಯತೆ ಅಂದರೆ P, ಸುಧಾರಿತ ಅಂತ ಅಂದರೆ A ಅಂತ ಹೇಳ್ಬಿಟ್ಟು. ಮತ್ತು O ಅಂದರೆ ಮೌಖಿಕ, R ಅಂದರೆ ಓದುವುದು, W ಅಂದರೆ ಬರೆಯೋದು, N ಅಂದರೆ ಸಂಖ್ಯಾಶಾಸ್ತ್ರ. ಇಲ್ಲಿ N ಕೊಟ್ಟಿದ್ದಾರಲ್ಲ, ಸೊ ಸಂಖ್ಯಾಶಾಸ್ತ್ರ. ಇದಿಷ್ಟು ಇನ್ಫಾರ್ಮೇಷನ್ ಗೊತ್ತಿದ್ರೆ ಸಾಲದು. ನಮಗೆ ಯಾವ ರೀತಿಯಾಗಿ ಯಾವ ಒಂದು ಕಲಿಕಾಫಲಕ್ಕೆ A ಅಂತ ಕೊಡಬೇಕು, B ಅನ್ನೋದನ್ನು ಕೊಡಬೇಕು, ಯಾವ ರೀತಿಯಾಗಿ ಡಿಸೈಡ್ ಮಾಡಬೇಕು ಅನ್ನೋದನ್ನು ನಮಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕು. ಸೊ ಮೊದಲ ಒಂದು 4 ಕಲಿಕಾಫಲಗಳಿದಾವಲ್ಲ, ಅದು ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಓರಲ್ ಕಾಂಪಿಟೆನ್ಸಿ. ಓಕೆ, ಅವರ ಒಂದು ಓರಲ್ ಸಾಮರ್ಥ್ಯ, ಮೌಖಿಕ ಸಾಮರ್ಥ್ಯಕ್ಕೆ ಒಳಗೊಂಡಿದೆ. ಅದರೊಳಗಡೆ ನೀವು ನೋಡಬಹುದು ಏನು, ಬುನಾದಿ ಸಾಕ್ಷರತೆಯ ಇದರೊಳಗಡೆ ನಾನು ಈ ಒಂದು ಕಲಿಕಾಫಲಗಳು ಮತ್ತು ಅವುಗಳನ್ನು ಅನುಸರಿಸುವ ಕಾರ್ಯತಂತ್ರಗಳಲ್ಲಿ ಮೊದಲನೇದು O1 ಇದೆಯಲ್ಲ, ಅದು ಕಲಿಕಾಫಲ ಯಾವುದಿದೆ ಅಂತಂದರೆ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆಯನ್ನು ನಡೆಸೋದು ಅನ್ನೋದು O1 ಈ ಕಲಿಕಾಫಲಕ್ಕೆ ಸಂಬಂಧ. ಅದರೊಳಗಡೆ ಮತ್ತೆ ರೂಬ್ರಿಕ್ಸನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಕೊಟ್ಟಿದ್ದಾರೆ, ಮಗು ಕನಿಷ್ಠ ಅಂತ ಅಂದರೆ
ಬಿ ಬಿಯಲ್ಲಿ ಅಂತಂದರೆ ಸಂಭಾಷಣೆ ಮಾಡ್ತಿರುವಾಗ ಮಗು ಮಾತುಕತೆ ಸಮಯದಲ್ಲಿ ಕಂಪ್ಲೀಟ್ ಮೌನ ಆಗಿರ್ತಾನೆ. ಮೌನವಾಗಿದ್ನ ಮೊದಲನೇ ಕಲಿಕಾಫಲದಲ್ಲಿ ಅವನು ಕಂಪ್ಲೀಟ್ ಏನೂ ಸಹ ಅವನು ಸುಮ್ಮನೆ ಹಾಗೆ ಕೂತ್ಕೊಂಡು ಮೌನವಾಗಿದ್ದು ಏನು ಪಾರ್ಟಿಸಿಪೇಷನ್ ಇರಲಿಲ್ಲ, 0 ಪಾರ್ಟಿಸಿಪೇಷನ್ ಅಂತ ಅಂದರೆ ನಾವು ಈ ಒಂದು ಜಾಗದಲ್ಲಿ ಇಲ್ಲಿ ನಾನು ಅಂಜಲಿಗೆ ಹಾಕಿದ್ದೀನಲ್ಲ ಬಿ ಅಂತ ಹಾಕ್ತೀನಿ. ಈ ಹುಡುಗಿ ಯಾವುದೇ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಮಾಡಿಲ್ಲ. ಸೊ ಬಿಲೋ ಬೇಸಿಕ್, ಕನಿಷ್ಠ ಲೆವೆಲಲ್ಲಿದೆ ಮೊದಲನೇ ಕಲಿಕಾಫಲಕ್ಕೆ. ಓಕೆ, ನೆಕ್ಸ್ಟು ಅದೇ ಎರಡನೇ ಕಲಿಕಾಫಲದಲ್ಲಿ ಬಂದರೆ ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಇತರರನ್ನ ಆಲಿಸುವರು. ಪ್ರಶ್ನೆ ಕೇಳಲು ಮಾತನಾಡಲು ಹಿಂಜರಿತಾ ಇದ್ದರೆ ಬಿ ಕೊಡ್ತೀವಿ. ಆಮೇಲೆ ಆ ರೂಬ್ರಿಕ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ಅದನ್ನು ಆ ಮಗುವಿನ ಒಂದು FLN ಆನ್ಸರ್ ಶೀಟು ಪ್ಲಸ್ ಆ ರೂಬ್ರಿಕ್ಸು ನಾವು ಓರಲಿಗೆ ರಿಲೇಟೆಡ್ ಆಗಿ ನಾವು ಯಾವ ರೀತಿಯಾಗಿ ಅಂತ ಅಂದರೆ ಅದನ್ನು ಅಬ್ಸರ್ವೇಷನ್ ಮೂಲಕನೇ ನಾವು ಓರಲ್ ಇರೋದನ್ನು ಈ 4 ನಾವು ತುಂಬಬೇಕಾಗತ್ತೆ. ಸೊ ಹಾಗಾಗಿಬಿಟ್ಟು ನಾವು ಕರೆಕ್ಟಾಗಿ ಈ ಒಂದು ಸ್ಟ್ರಾಟಜೀಸ್ಗಿಂತ ಮುಂಚೆ ಕಲಿಕಾಫಲದ ಒಂದು ಮತ್ತು ಸ್ಟ್ರಾಟಜೀಸ್ ಅನ್ನೋ ಒಂದು ವಿಡಿಯೋದಲ್ಲಿ ನಾನೆಲ್ಲ ಫಾರ್ಮ್ಸ್ ಹಾಕಿದ್ದೀನಲ್ವ, ಆ ಫಾರ್ಮ್ಸಲ್ಲಿರುವಂಥ ರೂಬ್ರಿಕ್ಸ್ಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ಬಹಳ ಈಸಿ ಆಗುತ್ತೆ. ಯಾವುದೇ ಒಂದು ತೊಂದರೆ ಆಗೋದಿಲ್ಲ, ಯಾವುದೇ ಗೊಂದಲನೂ ಆಗುವುದಿಲ್ಲ. ಸೊ ಅದೇ ಇಲ್ಲಿ ನೋಡಿ ಬಿ. ಸೊ ಇಲ್ಲಿ ಬಿ ಯಾಕೆ ಕೊಟ್ಟಿದ್ದೀನಿ ಅಂತ ಅಂದರೆ ಎರಡನೇ ಕಲಿಕಾಫಲದಲ್ಲಿ ಪ್ರಾಥಮಿಕ ಒಂದು ಲೆವೆಲಲ್ಲಿದೆ ಅಂತ ಅಂದರೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರ ಸಂಭಾಷಣೆಯಲ್ಲಿ ತೊಡಗುವರು, ಇತರರು ಹೇಳಿದ್ದನ್ನು ಆಲಿಸಿ ಅರ್ಥ ಮಾಡಿಕೊಳ್ಳುವರು. ಆ ಲೆವೆಲಲ್ಲಿ ಇದೆ. ನನ್ನ ಅಬ್ಸರ್ವೇಷನ್, ಅದು ನನ್ನ ಅಬ್ಸರ್ವೇಷನ್. ನಾನು ಯಾವುದೇ ಟೆಸ್ಟಲ್ಲಿ ಇದನ್ನು ನಾನು ಇದು ಮಾಡೋಕ್ಕಾಗಲ್ಲಲ್ವ, ನನ್ನ ಅಬ್ಸರ್ವೇಷನ್. ಸೊ ಅದಕ್ಕೆ ನಾನು ಬಿಯನ್ನು ಕೊಟ್ಟೆ. ಅದೇ ಕನಿಷ್ಠ ಬಿಯಲ್ಲಿ ಏನಿದೆ ಅಂತ ಅಂದರೆ ಪ್ರಶ್ನೆ ಕೇಳುವಾಗ ಮಾತನಾಡಲ್ಲ ಹಿಂಜರಿಯುತ್ತೆ. ಸೊ ಈ ಒಂದು ಎರಡನೇ ಕಲಿಕಾಫಲದಲ್ಲಿ ಅವನು ಮಾತಾಡೋಕ್ಕೆ ಹಿಂಜರಿಲಿಲ್ಲ ಅವಳು. ಸೊ ಅವಳು ತೊಡಗಿದ್ಲು ಮತ್ತು ಹೇಳಿದ್ದನ್ನು ಆಲಿಸಿ ಅರ್ಥ ಮಾಡಿಕೊಂಡ್ಲು. ಸೊ ಅದಕ್ಕೆ ಬಿ. ಮತ್ತು ಹಾಗೆ ಕಂಟಿನ್ಯೂಯೇಷನ್ ಹೋದರೆ ಹಾಡುಗಳು ಮತ್ತು ಕವನಗಳನ್ನು ಪಠಿಸುವರು ಅನ್ನೋ ಕಲಿಕಾಫಲ ಇದು, ಮೂರನೇ ಕಲಿಕಾಫಲ ಅಲ್ವಾ. ಇದರೊಳಗಡೆ ಮತ್ತೆ ಬಿಲೋ ಬೇಸಿಕ್ ಕನಿಷ್ಠ ಲೆವೆಲಲ್ಲಿದೆ. ಯಾಕೆ ಅಂತಂದರೆ ಹಾಡು ಮತ್ತು ಕವನಗಳನ್ನು ಹೇಳಕ್ಕೆ ಹಿಂಜರಿತಾ ಇದ್ಲವಳು, ಹೇಳ್ತಿರ್ಲಿಲ್ಲ, ಹೇಳಕ್ಕೆ ಬಹಳ ಹಿಂಜರಿತಾ ಇದ್ಲು. ಸೊ ಅದಕ್ಕೋಸ್ಕರ ಬಿ ಕೊಟ್ಟೆ. ನೆಕ್ಸ್ಟ್ ಅದೇ ರೀತಿ ಮತ್ತೆ 4ನೇ ಕಲಿಕಾಫಲಕ್ಕೆ ಹೋದಾಗ ಪ್ರಾಥಮಿಕ ಲೆವೆಲಿಗೆ ಕೊಟ್ಟೆ. ಪ್ರಾಥಮಿಕ ಕನಿಷ್ಠ ಲೆವೆಲ್ಲು ಅಂತ ಅಂದರೆ ಪರಿಚಿತ ಪದಗಳನ್ನು ಪುನರಾವರ್ತಿಸಲು ಕಷ್ಟಪಡ್ತಾ ಇದ್ದರೆ ನಾನು ಬಿ ಕೊಡ್ತಿದ್ದೆ. ಬಟ್ ಇಲ್ಲ, ಆ ರೀತಿ ಮಾಡಲಿಲ್ಲ ಅವಳು ಏನು ಮಾಡಿದ್ಲಪ್ಪ ಅಂತಂದರೆ ಕಥೆ ಕವಿತೆಗಳಲ್ಲಿ ಪ್ರಚಲಿತ ಪದಗಳನ್ನು ಗುರುತಿಸಿ ರಿಪೀಟ್ ಮಾಡ್ತಾ ಇದ್ಲು. ಸೊ ನಾನು ಅವಳು ರಿಪೀಟ್ ಮಾಡ್ತಾ ಇರೋದನ್ನು ನಾನು ಗಮನಿಸಿದೆ, ಹಾಗಾಗಿಬಿಟ್ಟು ನಾನು ಬಿ ಅನ್ನೋದನ್ನು ಕೊಟ್ಟೆ. ಸೊ ಅದಾದಮೇಲೆ ನೆಕ್ಸ್ಟು ಇದೆಲ್ಲ ಓರಲಿಗಾಯಿತು, ಓರಲ್ಲಿನ ಒಂದು ಬೇಸ್ ಮೇಲೆ ಆಯಿತು. ಇದು ನೆಕ್ಸ್ಟು R1 ಮತ್ತು R2 R3 ಇದು ಈ 3 ಸಹ ರೀಡಿಂಗ್ ಬೇಸ್ ಮೇಲೆ. ಹೇಗೆ ರೀಡಿಂಗ್? ಮಕ್ಕಳ ಸಾಹಿತ್ಯ ಮತ್ತು ಪಠ್ಯಪುಸ್ತಕದಲ್ಲಿರುವ ಕಥೆಗಳನ್ನು ಓದುವರು ಮತ್ತು ವಿವರಿಸುವರು. ಅದರೊಳಗಡೆ ಸಹ ಅವಳು ಬಿ ಪ್ರಾಥಮಿಕ ಲೆವೆಲಿದ್ದು ಕೆಲವು ಅಕ್ಷರಗಳು ಮತ್ತು ಪದಗಳನ್ನು ಮಾತ್ರ ಹೇಳ್ತಾ ಇದ್ಲು, ವಿವರಿಸೋಕ್ಕೆ ಕಷ್ಟಪಡ್ತಾ ಇದ್ಲು. ಓಕೆ, ಒಂದು ವೇಳೆ ಅವಳು ಕಥೆಯನ್ನು ಓದಲು ಮತ್ತು ವಿವರಿಸಲು ಕಷ್ಟಪಡ್ತಾ ಇದ್ಲು ಅಂತ ಅಂದರೆ ನಾನು ಬಿ ಹಾಕ್ತೀನಿ. ಆದರೆ ಅವಳು ಕೆಲವು ಅಕ್ಷರ ಮತ್ತು ಪದಗಳನ್ನು ಅಷ್ಟೇ ಅವಳು ಕಷ್ಟಪಡ್ತಿದ್ಲು, ಹಾಗಾಗಿಬಿಟ್ಟು ಬಿ. ನೀವು ನಾನು ಹೇಳಿದ್ದ ಒಂದು ಏನದು ರೂಬ್ರಿಕ್ಸನ್ನು ಫಾಲೋ ಮಾಡಿದ್ರೆ ಇದು ಸ್ವಲ್ಪನೂ ಕಷ್ಟ ಆಗೋದಿಲ್ಲ. ಅದೇ ಆದಿತ್ಯ ಇದ್ದಾನಲ್ವ, ಅವನು ಇದೇ ಮೊದಲನೇ ಕಲಿಕಾಫಲಕ್ಕೆ ಅವನು ಹೇಗಿದ್ದಾನಪ್ಪ ಅಂತ ಅಂದರೆ ಪ್ರಾವೀಣ್ಯತೆ, ಪಿ ಅಂತ ಅಂದರೆ ಪ್ರಾವೀಣ್ಯತೆಯಲ್ಲಿದ್ದಾನೆ, ಪರ್ಫೆಕ್ಟ್. ಪಿ ಅಂದರೆ ಪರ್ಫೆಕ್ಟ್, ಎ ಅಂದರೆ ಅಡ್ವಾನ್ಸ್. ಪ್ರಾವೀಣ್ಯತೆ ಹೇಗಿತ್ತಪ್ಪ ಅಂತ ಅಂದರೆ ಸಂಭಾಷಣೆಯಲ್ಲಿ ಮತ್ತು ಮಾತುಕತೆ ನಡೆಸುವಾಗ ಸರಾಗವಾಗಿ ಮಾತಾಡ್ತಾ ಇದ್ದ. ಅದೇ ಮನೋಜ್ ಯಾವುದೇ ಸಂಭಾಷಣೆ, ಬರೀ ಅದೇ ಸಂಭಾಷಣೆ ಅಲ್ಲ, ನನಗೆ ಗೊತ್ತು, ಯಾವುದೇ ಸಂಭಾಷಣೆಯಲ್ಲಿ ಸುಲಲಿತವಾಗಿ ತೊಡಗ್ತಾ ಇದ್ದ, ಹಾಗಾಗಿ ಅವನಿಗೆ ಅಡ್ವಾನ್ಸ್ ಕೊಟ್ಟೆ. ಇಲ್ಲಿ ಅವನು ಪಿ ಅಂತ ಅಂದರೆ ಯಾವ ಒಂದು ರಿಲೇಟೆಡ್ ಸಂಭಾಷಣೆ ನಡೀತಿದೆಯೋ ಆ ಸಂಭಾಷಣೆಯಲ್ಲಿ ಮಾತುಕತೆ ನಡೆಸ್ತಿರುವಾಗ ಸರಾಗವಾಗಿ ಮಾತನಾಡ್ತಾನೆ. ಅದೇ ಆದಿತ್ಯ ಎರಡನೇ ಕಲಿಕಾಫಲಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಷಯದ ಕುರಿತು ಸಕ್ರಿಯವಾಗಿ ಸಂಭಾಷಣೆಯಲ್ಲಿ ಭಾಗವಹಿಸಿ ಸ್ಪಷ್ಟವಾಗಿ ಆಲಿಸ್ತಾ ಇದ್ದ ಮತ್ತು ಪ್ರಶ್ನೆನೂ ಸಹ ಕೇಳ್ತಾ ಇದ್ದ. ಅದೇ ಮನೋಜ್ ಸ್ವಯಂ ಪ್ರೇರಿತವಾಗಿ ಸಂಭಾಷಣೆಯಲ್ಲಿ ತೊಡಗ್ತಾ ಇದ್ದ ಮತ್ತು ಆಲಿಸಿದ ವಿಷಯದ ಕುರಿತು ಮರು ಪ್ರಶ್ನಿಸಿದ. ಓಕೆ, ಈ ಒಂದು ಬೇಸ್ ಮೇಲೆ ರೂಬ್ರಿಕ್ಸ್ ಮೇಲೆ ನಾವು ಇದನ್ನು ಹಾಕ್ತೀವಿ. ಸೊ ಅದೇ ನಾವು ನ್ಯೂಮರಸಿಗೆ ಬಂದಾಗ ಅಂತ ಅಂದರೆ ಸಂಖ್ಯಾಜ್ಞಾನಕ್ಕೆ ಬರೋಣ. ಸಂಖ್ಯಾಜ್ಞಾನಕ್ಕೆ ಬಂದಾಗ N1 ಅಂತ ಅಂದರೆ ಸಂಖ್ಯಾಜ್ಞಾನ. ಸಂಖ್ಯಾಜ್ಞಾನದ ಮೊದಲನೇ ಒಂದು ಕಲಿಕಾಫಲದಲ್ಲಿ ಏನಿದೆಯಪ್ಪ ಅಂತಂದರೆ
ವಸ್ತುಗಳನ್ನು ಎಣಿಸುವರು, 99ರವರೆಗಿನ ಸಂಖ್ಯಾರ್ಥವನ್ನು ಹೇಳುವರು. ಅಭಿವ್ಯಕ್ತಪಡಿಸರು ಅಥವಾ ಸಂಖ್ಯಾರ್ಥಗಳನ್ನು ಹೇಳೋದ್ರಲ್ಲಿ ಅಶ್ವಿನಿ ಸುಧಾರಿತ ಅಡ್ವಾನ್ಸಲ್ಲಿದ್ದಾಳೆ. ಸೊ ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಕನಿಷ್ಠದಲ್ಲಿ ಈ ಕಲಿಕಾ ಫಲದಲ್ಲಿ ಕನಿಷ್ಠ ಏನಿದೆ ಅನ್ನೋದು ಅಂದರೆ ಬಿ ಏನಿದೆ ಅಂದರೆ 1ರಿಂದ 9 ಮಾತ್ರ ಸರಿಯಾಗಿ ಎಣಿಸಬಲ್ಲರು. 2 ಅಂಕೆ ಸಂಖ್ಯೆಗಳನ್ನು ಎಣಿಸೋಕ್ಕೆ ಕಷ್ಟಪಡ್ತಾ ಇದ್ದಾನೆ ಅಂದರೆ ನಾನು ಬಿ ಕೊಡ್ತೀನಿ. ಅದೇ ಮಗು ದತ್ತ ವಸ್ತುಗಳನ್ನು ನಿಧಾನವಾಗಿ ಎಣಿಸ್ತಾನೆ, 1ರಿಂದ 50ರವರೆಗೆ ಎಣಿಸ್ತಾನೆ ಅಂದರೆ ನಾನು ಬಿ ಕೊಡ್ತೀನಿ. ಅದೇ ಅಂಜಲಿ ಮಾಡಿದ್ದು ಇಲ್ಲಿ ಬಿ. ಓಕೆ, ನೆಕ್ಸ್ಟ್ ಪ್ರಾವೀಣ್ಯತೆಗೆ ಪರ್ಫೆಕ್ಟ್ ಅಂತ ಅಂದರೆ ಏನಕ್ಕೆ? ದತ್ತ ವಸ್ತುಗಳನ್ನು ಗೊಂದಲವಿಲ್ಲದೆ ಎಣಿಸ್ತಾನೆ, ದತ್ತ ಸಂಖ್ಯೆಯನ್ನು ಗುರುತಿಸಿ ಓದ್ತಾನೆ, 1ರಿಂದ 99ರವರೆಗೆ ನಿಖರವಾಗಿ ಎಣಿಸ್ತಾನೆ. ಆದಿತ್ಯ ಅವನಿಗೆ ಪರ್ಫೆಕ್ಟ್ ಅಂತ ಕೊಟ್ಟೆ. ಅದೇ ಅಡ್ವಾನ್ಸ್ ಅಂದರೆ 99ರವರೆಗಿನ ಯಾವುದೇ ಸಂಖ್ಯೆಯನ್ನು ಗುರುತಿಸಿ ಬಳಸುವರು. ಸೊ ಅದು ಅಡ್ವಾನ್ಸಲ್ಲಿ ಬರುತ್ತೆ. ಸೊ ನೀವು ರೂಬ್ರಿಕ್ಸ್ಗಳನ್ನು ತೆಗೆದು, ಸೊ ಫಸ್ಟ್ನೇ ಒಂದು ಆನ್ಸರ್ಗಳನ್ನು ನಾನು ಯಾವ ರೀತಿಯಾಗಿ ಅವನಿಗೆ FLN ರಿಲೇಟೆಡ್ ಆಗಿ ಕ್ವಶನ್ ಪೇಪರ್ ಮಾಡಿ ಅವನಿಗೆ ಟೆಸ್ಟ್ ಕೊಟ್ಟನೋ, ಸೊ ಅದರೊಳಗಡೆ ಅವನು ಯಾವ ರೀತಿಯಾಗಿ ಅದನ್ನು ಆನ್ಸರ್ ಮಾಡಿದ್ದಾನೆ ಅನ್ನೋದಕ್ಕೆ ನನಗೆ ಇಲ್ಲಿ ಸಾಕ್ಷಿ ಇರುತ್ತೆ. ಅದರ ಒಂದು ಮೇಲೆ ನಾನು ಈ ಒಂದು ಇದನ್ನು ಏನದು ರೂಬ್ರಿಕ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ಅಡ್ವಾನ್ಸ್ ಫಸ್ಟು ಸ್ಟಾರ್ಟಿಂಗ್ ಬಿಲೋ ಬೇಸಿಕ್ ಅಂತ ಅಂದರೆ ಕನಿಷ್ಠ, ಬೇಸಿಕ್ ಅಂದರೆ ಪ್ರಾಥಮಿಕ, ಪರ್ಫೆಕ್ಟ್ ಅಂತ ಅಂದರೆ ಪ್ರಾವೀಣ್ಯತೆ, ಅಡ್ವಾನ್ಸ್ ಅಂತ ಅಂದರೆ ಸುಧಾರಿತ. ನಾವು ಒಂದು ಕೈಯಲ್ಲಿ ರೂಬ್ರಿಕ್ಸ್ಗಳನ್ನು ಇಟ್ಕೊಳ್ಳಿ, ಇನ್ನೊಂದು ಕೈಯಲ್ಲಿ ಫಾರ್ಮೆಟನ್ನು ಇಟ್ಕೊಳ್ಳಿ, ಇನ್ನೊಂದು ಕೈಯಲ್ಲಿ FLN ರಿಲೇಟೆಡ್ ಆಗಿರುವಂಥ ಕ್ವಶನ್ ಪೇಪರ್ ಮಾಡ್ಕೊಂಡಿದ್ರೆ ನೀವು ಕ್ವಶನ್ ಪೇಪರನ್ನು ಇಟ್ಕೊಳ್ಳಿ. ಸೊ ತುಂಬಕ್ಕೆ ಬಹಳ ಈಸಿ ಆಗುತ್ತೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಸೈಡಿಗೆ ನೋಡ್ಕೊಳ್ರಿ. ಒಟ್ಟು ಬಿ ಯಾರು ಈ ಅಶ್ವಿನಿ ಒಟ್ಟು ಬಿ 1 ತೊಗೊಂಡಿಲ್ಲ. ಪಕ್ಕದಲ್ಲಿ ಒಟ್ಟು ಬಿ ಎಷ್ಟು ತೊಗೊಂಡಿದ್ದಾಳೆ? ಸೊ ಕೌಂಟ್ ಮಾಡ್ಕೊಳ್ರಿ, 5 ಇದೆ. ಒಟ್ಟು ಪಿ ಎಷ್ಟು ಬಂದಿದೆ? 5 ಇದೆ. ಒಟ್ಟು ಎ ಎಷ್ಟಿದೆ? 7. ಇದು ಏನಕ್ಕೆ ಬಿ ಒಟ್ಟು ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಸರ್ವೆ ಮೂಲಕನೇ ನಮಗೆ ಸಿಗೋದು FLN ಸಾಧಿಸದ ಮಕ್ಕಳ ಸಂಖ್ಯೆ. ಇಲ್ಲಿ ನೋಡಿ, ಇಲ್ಲಿ 6 ಬಿ ತೊಗೊಂಡಿದ್ದಾನೆ, ಒಟ್ಟು 10 ಬಿ ತೊಗೊಂಡಿದ್ದಾನೆ. ಪಿ ಅಡ್ವಾನ್ಸ್ ಇಲ್ಲ. ಸೊ ಇವನು ಡೆಫಿನೆಟ್ಲಿ ಅಂಜಲಿ ಅನ್ನೋ ಹುಡುಗಿ ಡೆಫಿನೆಟ್ಲಿ ಅವಳು FLN ಸಾಧಿಸಿದ ಮಕ್ಕಳ ಒಂದು ಪಟ್ಟಿಯಲ್ಲಿ ಬರ್ತಾಳೆ. ಓಕೆ, ಅದೇ ಇಲ್ಲಿ ಮನೋಜ್ ಅನ್ನೋನು ಒಟ್ಟು P1 ತೊಗೊಂಡು ಒಟ್ಟು ಎ ಅಡ್ವಾನ್ಸ್ 16 ತೊಗೊಂಡಿದ್ದಾನೆ. 17 ಕಂಪ್ಲೀಟ್, 17 ಈ ಒಂದು ಕನ್ನಡ ಅಕ್ಷರಜ್ಞಾನ ಮತ್ತು ಸಂಖ್ಯಾಜ್ಞಾನದಲ್ಲಿ 17 ಕಲಿಕಾ ಫಲದಲ್ಲಿ 16 ಎ ತೊಗೊಂಡಿದ್ದಾನೆ ಅಂತಂದರೆ ಅವನು FLN ಸಾಧಿಸಿದ ಮಕ್ಕಳ ಪಟ್ಟಿಯಲ್ಲಿ ಬರ್ತಾನೆ. ಸೊ ಈ ರೀತಿಯಾಗಿ ನಾವು ಆವ್ರೇಜ್ ತೊಗೊಳಕ್ಕೋಸ್ಕರ ನಾವು ಈ ಒಟ್ಟು ಬಿ ಪಿ ಒಟ್ಟು ಎ. ಇನ್ನೊಂದು ಮಾತು ಹೇಳಬೇಕು ಅಂತಂದರೆ ಸಾಫಲ್ಯ ಪರೀಕ್ಷೆಯಲ್ಲಿ ಇಷ್ಟು ವರ್ಷದವರೆಗೆ ನಾವು ಎ ಮತ್ತು ಬಿಯನ್ನು ತೊಗೊಳ್ತಿದ್ವಿ ಅಲ್ವಾ. ಎ ಅಂತಂದರೆ ಎಲ್ಲ ಕರೆಕ್ಟ್ ಆನ್ಸರ್ ಇದ್ದರೆ, ಪರ್ಫೆಕ್ಟ್ ಆಗಿದ್ದರೆ ಎ ಅಂತ ಮಾಡ್ತಿದ್ರು. ಅದು ಸ್ವಲ್ಪ ತಪ್ಪು ಅಥವಾ ಕಂಪ್ಲೀಟ್ ತಪ್ಪಾದರೆ ಅದನ್ನು ನಾವು ಬಿ ಅಂತ ಕೊಟ್ಬಿಟ್ಟು ಆ ಮಕ್ಕಳನ್ನು ಪರಿಹಾರ ಬೋಧನೆಗೆ ಹಾಕ್ಕೊತಿದ್ವಿ. ಸೊ ಜಾಸ್ತಿ ಬಿಗಳು ಬಂದರೆ ಅವನಿಗೆ ಪರಿಹಾರ ಬೋಧನೆಗೆ ಹಾಕ್ಕೊಂಡ್ವಿ. ಸೇಮ್ ಅದೇ ಪ್ರೊಸೆಸ್ಸು. ಸೊ ಈ ಒಂದು ನಾವು ಏನಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವೋ ಅದರ ಒಂದು ಬೇಸಿಸ್ ಮೇಲೆ ಯಾವ ಮಗು FLN ಸಾಧಿಸದ ಅಂತ ಹೇಳಿಬಿಟ್ಟು ನಾವು ಅಂಕಿಅಂಶಗಳು ನಮಗೆ ಈಸಿಯಾಗಿ ಸಿಗುತ್ತೆ. ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲ ಪ್ರೋತ್ಸಾಹ ಸಿಗತ್ತೆ ಅಂದ್ಕೊಂಡಿರ್ತೀನಿ. ತುಂಬ ಧನ್ಯವಾದಗಳು.